ಬಾಗಲಕೋಟೆಯಲ್ಲಿ ಪುಂಡರಿಂದ ಮತ್ತೆ ಕಲ್ಲು ತೂರಾಟ ಆಗಿದೆ. ತರಕಾರಿ ಮಾರ್ಕೆಟ್ನತ್ತ ತೆರಳುವಂತಹ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿದೆ. ಶಿವಾಜಿ ಜಯಂತಿಯ ಮೆರವಣಿಗೆಯ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ಕಲ್ಲು ತೂರಾಟ, ಈಗ ಮತ್ತೆ ತರಕಾರಿ ಮಾರುಕಟ್ಟೆಯತ್ತ ತೆರಳುವಂತಹ ಸಂದರ್ಭದಲ್ಲಿ ಕಲ್ಲು ತೂರಾಟ ಆಗಿದೆ. ಬಾಗಲಕೋಟೆಯಲ್ಲಿ ಹಿಂದೂ ಸಂಘಟನೆಯ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಉದ್ವಿಗ್ನ ವಾತಾವರಣ, ಮತ್ತೆ ನಗರದಲ್ಲಿ ಅಂಗಡಿ ಮುಂಗಟ್ಟನ್ನು ಮುಚ್ಚಿಸೋಕೆ ಪ್ರಯತ್ನ ಮಾಡಲಾಯಿತು. ಮಾರುಕಟ್ಟೆ ಪ್ರದೇಶಕ್ಕೆ ತೆರಳೋಕೆ ಯತ್ನಿಸಿದವರಿಗೆ ಪೊಲೀಸರು ತಡೆಬಿಟ್ಟಿದ್ರು. ಪೊಲೀಸರ ಜೊತೆಗೆ ಹಿಂದೂ ಕಾರ್ಯಕರ್ತರ ಮಾತಿನ ಚಕಮಕಿ ಕೂಡ ಆಗಿದೆ, ವಾಗ್ವಾದಗಳಾಗಿದೆ. ಪ್ರತಿಭಟನೆ ನಡೆಸುವ ನಿಟ್ಟಿನಲ್ಲಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸೋದಕ್ಕೆ ಮುಂದಾಗಿದ್ರು ಬಲವಂತವಾಗಿ. ಆದರೆ ಪೊಲೀಸರು ತಡೆದಿದ್ದಾರೆ. ಉದ್ರಿಕ್ತರನ್ನ ಈಗ ಚೆದುರಿಸುವಂತ ಕೆಲಸ ಆಗ್ತಾ ಇದೆ. ಪರಿಸ್ಥಿತಿ ನಿಯಂತ್ರಿಸಲು ಪೊಲೀಸರು ಹರಸಾಹಸ ಪಡ್ತಾನೆ ಇದ್ದಾರೆ. ನೋಡಿದು ಮಾರ್ಕ್ ಮಾಡಿ ತೋರಿಸ್ತಾ ಇದ್ವಿ. ಓಡಾಡ್ತಾ ಇರುವಂಥದ್ದು, ಕಲ್ಲು ಎಸೆತಾ ಇದ್ದಾರೆ ಒಬ್ಬರ ಮೇಲಿಗೊಬ್ಬರು. ಇದಾದ್ಮೇಲೆ ಮಾರ್ಕೆಟ್ ಒಳಗಡೆ ಹೋಗಿ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸೋದಕ್ಕೆ ಹಿಂದೂ ಕಾರ್ಯಕರ್ತರು ಮುಂದಾದರು, ಪ್ರತಿಭಟನೆ ಮಾಡುವ ನಿಟ್ಟಿನಲ್ಲಿ. ಆಗ ಪೊಲೀಸರು ಬಂದು ತಡೆಯೊಡ್ಡಿದ್ದಾರೆ. ಮಾತಿನ ವಾಗ್ವಾದ ಆಗಿದೆ, ಮಾತಿನ ಚಕಮಕಿ ಆಗಿದೆ ಮಾರ್ಕೆಟ್ನಲ್ಲಿ. ಇದು ಪೊಲೀಸರ ಜೊತೆಗೆ ನಡೀತಾ ಇರುವಂತಹ ವಾಗ್ವಾದ ದೃಶ್ಯವನ್ನು ನೋಡ್ತಾ ಇದ್ದೀವಿ. ಮಾತಿನ ಚಕಮಕಿ ಹಿಂದೂ ಕಾರ್ಯಕರ್ತರಿಂದ. ನಿನ್ನೆ ರಾತ್ರಿ ಆದಂತಹ ಘಟನೆ, ಮತ್ತೆ ಇವತ್ತು ಕಲ್ಲು ತೂರಾಟ, ಇದರಿಂದ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದರಿಂದ ಪ್ರತಿಭಟನೆಗೆ ಮುಂದಾಗಿರೋದು ಹಿಂದೂ ಕಾರ್ಯಕರ್ತರು. ಬಾಗಲಕೋಟೆಯಲ್ಲಿ ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿಸಿ ಪ್ರತಿಭಟನೆ ಮೂಲಕವಾಗಿ ಬಿಸಿ ತಟ್ಟಿಸಬೇಕು ಅಂತ ಪ್ಲಾನ್ ಮಾಡಿದ್ರು. ಆದರೆ ಪೊಲೀಸರು ಇದಕ್ಕೆ ಅವಕಾಶವನ್ನ ಕೊಡೋಕೆ ಹೋಗಿಲ್ಲ. ಆಗ ಪೊಲೀಸರ ಜೊತೆಗೆ ವಾಗ್ವಾದ ನಡೆದಂತಹ ದೃಶ್ಯಗಳಿದೆ. ಮತ್ತೊಂದು ಕಡೆ ಕಲ್ಲು ತೂರಿದ ಪುಂಡರ ಈ ಕೃತ್ಯಕ್ಕೆ ಸಿಎಂ ಸಿದ್ದರಾಮಯ್ಯ ಖಂಡನೆ ವ್ಯಕ್ತಪಡಿಸಿದ. ಈ ಘಟನೆಗೆ ಕಾರಣರಾದ ಪ್ರತಿಯೊಬ್ಬರಿಗೂ ಶಿಕ್ಷೆ ನಿಶ್ಚಿತ ಅಂತ ಹೇಳಿದ ಸಿಎಂ. ದುಷ್ಕೃತ್ಯ ಎಸಗಿದವರಿಗೆ ತಕ್ಕ ಉತ್ತರ ಕೊಡೋಕೆ ಸೂಚನೆಗಳನ್ನು ಕೊಟ್ಟಿದ್ದೇನೆ ಅಂತ ಹೇಳಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಬಾಗಲಕೋಟೆಯ ಶಿವಾಜಿ ಮೆರವಣಿಗೆಯ ಕಲ್ಲು ತೂರಾಟದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ. ನಾನು ಮತ್ತು ನಮ್ಮ ಸರ್ಕಾರ ಬಲವಾಗಿ ಖಂಡಿಸುತ್ತೆ. ಈ ಬಗ್ಗೆ ಪೊಲೀಸ್ ಅಧಿಕಾರಿಗಳ ಬಳಿ ಚರ್ಚೆ ಕೂಡ ಮಾಡಿದೆ. ಕೆಲ ಆರೋಪಿಗಳನ್ನ ಬಂಧಿಸಿ ವಿಚಾರಣೆ ಮಾಡ್ತಾ ಇದ್ದಾರೆ ಪೊಲೀಸರು. ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ಳಿ ಅಂತ ನಾನು ಕೂಡ ಹಿರಿಯ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ. ಈ ಘಟನೆಯನ್ನ ಖಂಡಿಸ್ತೇನೆ. ಯಾರೇ ತಪ್ಪು ಮಾಡಿದ್ರು ಕೂಡ ಅವರಿಗೆ ಶಿಕ್ಷೆ ನಿಶ್ಚಿತ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿರುವಂತಹ ಮಾತಿದು. ಎಕ್ಸ್ ಖಾತೆ ಮೂಲಕವಾಗಿ ಇಂಥದ್ದೊಂದು ಟ್ವೀಟ್ ಮಾಡಿದ್ದಾರೆ, ಪೋಸ್ಟ್ ಮಾಡಿದ್ದಾರೆ.